ಆಗ್ಬಿಟ್ಟಿದ್ದಾನೆ ಈಗ. ಚೆನ್ನಾಗಿ ಕಾಣಿಸ್ತಿದೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ರ, ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಡಿಸೆಂಬರ್ 25th ಕ್ರಿಸ್ಮಸ್ ಆ್ಯಂಡ್ ಮೈ ಬರ್ಡೇ. ಏನು ಸ್ಪೆಷಲ್ ವ್ಲಾಗ್ ಅಂತ ಏನಿಲ್ಲ. ಇವತ್ತು ಏನೇನು ಆಗುತ್ತೆ ಅದನ್ನು ಶೇರ್ ಮಾಡ್ಕೊತೀನಿ. ಏನೇನೋ ಅಂದ್ಕೊಂಡಿದ್ದೆ, ಬಟ್ ಇವತ್ತೇ ನನ್ನ ಮಗನಿಗೆ ಸ್ವಲ್ಪ ಲೈಟಾಗಿ ಜ್ವರ ಇದೆ. ನೆನ್ನೆನೇ ಸ್ವಲ್ಪ ಲೈಟಾಗಿ ಜ್ವರ ಇತ್ತು, 99 ಇತ್ತು. ಸ್ವಲ್ಪ ಸಿರಪ್ ಹಾಕಿದ್ದೀನಿ, ಆ್ಯಕ್ಟಿವ್ ಆಗಿದ್ದಾನೆ, ಬಟ್ ಸ್ವಲ್ಪ ಫೀವರು. ನಾನು ನೋಡಿ 10 ಗಂಟೆ ಆಗಿದೆ, ಇನ್ನೂ ಟಿಫನ್ನು ಮಾಡಿಲ್ಲ, ಮುಖ ತೊಳೆದಿಲ್ಲ, ಏನೂ ಮಾಡಿಲ್ಲ. ವರ್ಷ ಏನಾದರೂ ಒಂದು ಇದ್ದೇ ಇರುತ್ತೆ, ಕರೆಕ್ಟಾಗಿ ಆಗೋದೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಟಿಫನ್ನಿಗೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ಹುಡುಗರು ಇಷ್ಟಪಟ್ಟು ತಿಂತಾರೆ ಅಂತ. ನನ್ನ ಮಗನಿಗೆ ತುಂಬ ಇಷ್ಟ, ಸ್ವಲ್ಪ ಮಟ್ಟಿಗಾದರೂ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾನೆ. ನಾನು ಇವಾಗ ಮುಖ ತೊಳೆದು ಬ್ರಷ್ ಮಾಡಿ ಟಿಫನ್ ಮಾಡಬೇಕು. ನೋಡಬೇಕು, ದೇವಸ್ಥಾನಕ್ಕೆಲ್ಲಾದರೂ ಹೋಗಬೇಕು. ಹೇಗೋಗುತ್ತೆ ಹಾಗೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ವಾಚ್ ಮಾಡಿ, ಎಂಡ್ವರೆಗೂ ವಿಡಿಯೋ ನೋಡಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಟಿಫನ್ನಿಗೆ ಉಪ್ಪಿಟ್ಟು ಮಾಡಿದೆ ಅಂತ ಹೇಳಿದ್ನಲ್ಲ, ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ಎಲ್ಲೋ ಹೋಗಿ ಬರ್ತೀನಿ ಅಂತ ಅಪ್ಪ ಮಗಳು ಇಬ್ಬರು ಹೋಗಿದ್ರು. ನಾನು ಬರೋಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅವನಿಗೂ ಕೂಡ ಸ್ವಲ್ಪ ತಿನ್ನಿಸಿ, ಉಪ್ಪಿಟ್ಟು ತಿನ್ನಿಸಿ ಮಲಗಿಸಿದ್ದೆ. ಮನೆಗೆ ಏನೇ ಸೆಲೆಬ್ರೇಷನ್ ಇರಲು, ಏನೇ ಇದ್ದರೂ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾತ್ರ ತಪ್ಪಲ್ಲ, ಅದಂತೂ ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ. ನನಗೋಸ್ಕರ ಅಂತ ಬರ್ತಡೆಗೆ ಅಂತ ಬಟ್ಟೆ ತೊಗೊಂಬಂದಿದ್ರು, ತುಂಬ ಚೆನ್ನಾಗಿತ್ತು. ತುಂಬ ದಿನದ ಹಿಂದೆಯೇ ಈ ಥರ ಡ್ರೆಸ್ ತೊಗೋಬೇಕು ಅಂದ್ಕೊಂಡಿದ್ದೆ, ಆಲಿಯಾ ಕಟ್ ಡ್ರೆಸ್. ಬಟ್ ನಾನು ಅವ್ರ ಜೊತೆ ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿರಲಿಲ್ಲ, ಬಟ್ ನಂಗೆ ಇಷ್ಟ ಆಗ್ಬೋದೇನೋ ಅಂತ ಇದೇ ರೀತಿ ಹುಡುಕಿ ತೊಗೊಂಬಂದಿದ್ದಾರೆ. ಅದು ತುಂಬಾ ಇಷ್ಟ ಆಯಿತು. ಚಾಕ್ಲೇಟ್ ಕೂಡ ತೊಗೊಂಬಂದಿದ್ಲು ನನ್ನ ಮಗಳು. ಮಾಡೋದಕ್ಕಿಂತ ಹೇಳ್ದೆ ಚಿಕ್ಕ ಪುಟ್ಟದಿನ ಏನಾದರೂ ತೊಗೊಬರ್ತಾರಲ್ಲ, ಅದಂತೂ ತುಂಬ ಖುಷಿ ಕೊಡುತ್ತೆ ನನಗೆ. ನಂಗೆ ಅಳುನೂ ಕೂಡ ಬಂದ್ಬಿಡ್ತು, ಯಾಕಂದರೆ ನನ್ನ ಹುಟ್ಟಿದವರೇ ನನಗೊಂದು ವಿಶ್ ಮಾಡಲ್ಲ, ನನಗೋಸ್ಕರ ಅಂತ ಮಾಡೋ ಅಂಥವ್ರು ಇದ್ದಾರಲ್ಲ ಅಂತ ನನಗೆ ಖುಷಿ ಆಯಿತು. ಎಲ್ಲ ಹೋಗಿದ್ರು, ನಾ ಪಾಪ ಮಲಗಿಸು ಬಂದೆ ಅಂತ, ಬಟ್ಟೆ ತೊಗೊಂಬಂದಿದ್ರು. ತುಂಬಾ ಖುಷಿ ಆಯಿತು. ಚಿಕ್ಕ ಪುಟ್ಟ ಖುಷಿಗಳೇ ತುಂಬ ಖುಷಿ ಕೊಡೋದು. ನನಗಂತೂ ತೀರಾ ಏನೂ ಬೇಕಾಗಲ್ಲ. ನಂಗೆ ಜಾಸ್ತಿ ಬಟ್ಟೆ ಮತ್ತು ಹೊರಗಡೆ ಸ್ವಲ್ಪ ಸುತ್ತಾಡೋದು ಅಂದರೆ ತುಂಬ ಇಷ್ಟ. ಅದು ಬಿಟ್ಟರೆ ನನಗೆ ಇನ್ನೇನು ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಗೋಲ್ಡು, ಸಿಲ್ವರು ಆ ಥರದ್ರ ಮೇಲೆಲ್ಲ ನನಗೆ ಯಾವುದೂ ಆಸೆ ಇಲ್ಲ. ಸುತ್ತಾಡಬೇಕು ಮತ್ತು ಕ್ಲಾತ್ ಅಷ್ಟು ಬಿಟ್ಟರೆ ನಂಗೆ ಅದು ಬೇಕು ಇದು ಬೇಕು ಅಂತ ಇಲ್ಲ. ನಾನು ಯಾವಾಗ ಕೇಳಿಲ್ಲ. ಅಲ್ಲೇ ಒಂದು 4 ಇಯರ್ಸಿಂದ ಇದೇ ರೀತಿ. ಅಂದರೆ ನಾನು ಅವ್ರ ಬರ್ಡೇಗೆ ಬಟ್ಟೆ ಕೊಡಿಸ್ತೀನಿ, ಅವರು ನನ್ನ ಬರ್ತಡೇಗೆ ಬಟ್ಟೆ ಕೊಡಿಸ್ತಾರೆ. ನನ್ನ ಮಗಳು ಕೂಡ ವಿಶ್ ಮಾಡಿ, ಇದೇ ಫಸ್ಟ್ ಟೈಮ್ ಅವಳಿಗೆ ಗೊತ್ತಾಗಿದ್ದು. ಅಂದರೆ ಅಮ್ಮನ ಬರ್ತಡೇ ಅಂತ ಗೊತ್ತು, ಬಟ್ ಅಷ್ಟು ವಿಶ್ ಮಾಡಬೇಕಂತ ಅವಳು ಅನ್ಕೋತಿರ್ಲಿಲ್ಲ. ಈ ವರ್ಷ ವಿಶ್ ಮಾಡಿ ಅವಳು ಒಂದು ಕೂಡ ಚಾಕ್ಲೇಟ್ ಕೊಟ್ಟಳು. ಅವನ್ನ ಮಲಗಿಸಿದ್ದೀನಿ, ಈಗ ಸ್ವಲ್ಪ ಆರಾಮಾಗಿದ್ದಾನೆ. ಸಾಯಂಕಾಲದ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಪಾತ್ರೆ ತೊಳೆದಿದ್ದೆಲ್ಲ ಆಯಿತು. ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಹೋಗಿ 1 ಅವರ್ ಆಯಿತು. ಯಾವಾಗ ಕೊಡ್ತಾರೆ ಅಂತಲೂ ಕೂಡ ಗೊತ್ತಿಲ್ಲ. ಕಸ ಎಲ್ಲ ಗುಡಿಸಿದ್ದಾಯಿತು. ಬಟ್ಟೆ ಸದ್ಯಕ್ಕಂತೂ ಒಗೆಯೋಕ್ಕೆ ಹೋಗಲ್ಲ, ನಾಳೆ ವಾಶ್ ಮಾಡ್ಕೊತೀನಿ. ಗುರುವಾರ ಪೂಜೆ ಮಾಡಬೇಕು, ಹಂಗೆ ಒಟ್ಟಿಗೆ ಎಲ್ಲ ಒರೆಸಿ ಬಟ್ಟೆ ಒಗೆದು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ಮುಂದೆ ಏನಾಗುತ್ತೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾರೋ ಹೋಗೋದು. ಲೆಟ್ಸಿ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ. ನಂದು ಸ್ನಾನ ಎಲ್ಲ ಆಯಿತು. ಸ್ನಾನ ಮಾಡಿ ಬಟ್ಟೆ ಒಗೆದು ಬರೋಷ್ಟೊತ್ತಿಗೆ ಸುಮಾರು ಲೇಟ್ ಆಗೋಯಿತು. ಬಚ್ಚಲು ಮನೆಗೆ ಹೋಗೋದು ಒಂದೇ, ಬಟ್ ಅಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಒಂದು ಮತ್ತು ನಮ್ಮದೆಲ್ಲ ಬಟ್ಟೆ ಐತಲ್ಲ ಅದನ್ನೆಲ್ಲ ವಾಶ್ ಮಾಡಿ ಅನ್ನಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಸಾಂಬಾರಿದೆ, ತುಪ್ಪ ಏನಾದರೂ ಒಂದು ಅಡ್ಜಸ್ಟ್ ಮಾಡ್ಕೋಬೇಕು. ಹೊರಗಡೆ ಹೋಗೋಣ ಅಂತ ಅಂದಿದ್ದಾರೆ, ಬಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಮೇ ಬಿ ಹೋಟೆಲ್ಗೆಲ್ಲಾದರೂ ಕರ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವ್ನಿಗೇನು ಸ್ನಾನ ಮಾಡಿಸಲ್ಲ, ನಿನ್ನೆ ಜ್ವರ ಇದ್ದಿದ್ದರಿಂದ ಸ್ನಾನ ಬೇಡ ಅಂತ. ನನ್ನ ಮೈ ಬಿಸಿ ಇದ್ದರೆ ನಾನು ಒಂದು 2-3 ಡೇಸ್ ಸ್ನಾನ ಮಾಡಿಸಲ್ಲ. ಹಾಗೆ ವೆಟ್ ಟಿಶ್ಯೂಲಿ ಇಲ್ಲಾಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಮೈ ಒರೆಸೋಣ ಅಂತ ಒರೆಸಿ ಬಟ್ಟೆ ಚೇಂಜ್ ಮಾಡೋಣ ಅಂತಿದ್ದೀನಿ. ಒಂದು 4 ಗಂಟೆಗೆ ಹೊರಡೋಣ ಅಂತ ಅಂದರು. ನೋಡೋಣ ಹೇಗೆ ರೆಡಿ ಆಗ್ತೀನಿ. ಸಿಂಪಲಾಗೇ ಹೇಗೆ ರೆಡಿ ಆಗ್ತೀನಿ, ಎಲ್ಲೆಲ್ಲ ಹೋಗ್ತೀನಿ ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ. ಸೆಲ್ಫ್ ಮೇಕಪ್ ಥರ ಮಾಡ್ಕೊಂಡಿದ್ದೀನಿ.
ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಐ ಹೋಪ್. ಬಟ್ ಜಾಸ್ತಿ ಆಯಿತಾ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಲಿಪ್ಸ್ಟಿಕ್ ಹೆವಿ ಹಾಕೋದಕ್ಕೇ ಇಷ್ಟ. ರೆಡ್ಡು, ಪಿಂಕು, ಮರೂನು. ಇದು ಸ್ವಲ್ಪ ಮರೂನ್ ಶೇಡ್ ಬರುತ್ತೆ. ಇದು ಔಟ್ಲುಕ್ ಹಸ್ಬೆಂಡ್ ಕೊಡಿಸಿದ್ದು. ಚೆನ್ನಾಗಿದೆ, ಬಟ್ ಹೆವಿ ಲೂಸ್ ಇದೆ. ನಾಯರಾ ಕಟ್ ಡ್ರೆಸ್ ಇದು, ಆಲಿಯಾ ಕಟ್ ಡ್ರೆಸ್ ಅಂತಾರಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ಕಾಪಟ್ಟೆ ಲೂಸ್ ಇದೆ. ಕಲರ್ ಕಾಂಬಿನೇಷನ್ ಓಕೆ ಹಾಯ್ ಅಂತ ನೀವು ನಮ್ಮನೆ ಆಪೋಸಿಟ್ ಹುಡುಗ ದಿಶಾಂತ್ ಅಂತ ನನ್ನ ಮಗಳಿಗೆ ಫ್ರೆಂಡ್ ಆಗಿಬಿಟ್ಟಿದ್ದಾನೆ. ಈಗ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದ್ಕೊಂಡಿದ್ದೀನಿ. ಸ್ಟ್ರೈಟ್ನಿಂಗ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು, ಬಟ್ ನನಗಷ್ಟು ಪರ್ಫೆಕ್ಟಾಗಿ ಇದು ಏನು ಏರ್ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಇಲ್ಲ ಹಾಗಾಗಿ ಇರುತ್ತೆ, ನನಗೆ ಇಲ್ಲಿ ಪುಕ್ಕ ಜಾಸ್ತಿ, ಆದ್ದರಿಂದ ನಂಗೆ ಅಷ್ಟು ಏರ್ ಸ್ಟ್ರೈಟ್ನರ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಇದೇ ರೀತಿ ಮೇಕಪ್ ಮಾಡ್ಕೊಂಡಿರೋಂಗೆ ನಾವು ದೇವ್ರ ಕಾರ್ಯ ಮಾಡಿದ್ವಲ್ಲ, ಅವಾಗ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದೇನೋ ಅನ್ಕೋತೀನಿ. ಬಟ್ ಆವಾಗ ಇವತ್ತು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಮಾಡಿಕೊಂಡೆ. ಬಟ್ ನಂಗೆ ಅವತ್ತು ಟೈಮ್ ಅಷ್ಟು ಇರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ಯಾವುದಕ್ಕೆ ಆಗಲಿ ಟೈಮ್ ಇದ್ದು ಚೆನ್ನಾಗಿ ನಮಗೆ ನಾವೇ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಎಲ್ಲನೂ ಔಟ್ಲುಕ್ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಕಾಣಿಸ್ತಿದ್ದೀನಿ. ಈ ಜುಮ್ಕ ಹಾಕ್ಕೊಂಡಿದ್ದೀನಿ, ಗೋಲ್ಡ್ ಇಯರಿಂಗ್ ತೆಗ್ದುಬಿಟ್ಟು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದಕ್ಕೋಸ್ಕರ ಇದು ಜುಮ್ಕ ಹಾಕ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ಮದುವೆ ಆಗಿ ಹೊಸದ್ರಲ್ಲಿ ನಾವು ಮಡಿಕೇರಿಗೆ ಹೋಗಿದ್ವಿ 3 days. ಆವಾಗ ನಮ್ಮ ಮನೆಯವರು ಫಸ್ಟ್ ಕೊಡಿಸಿದ್ದು, ಮಡಿಕೇರಿಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಇವಾಗ. ಜಾಸ್ತಿ ಗ್ರ್ಯಾಂಡ್ ಆಗಿರೋದೇನು ಬೇಡ, ಅವಿ ಗೌನ್ ಆ ಥರದ್ದೆಲ್ಲ. ಅವನಿಗೂ ಇವಾಗ ಅಷ್ಟು ಫೀವರ್ ಇಲ್ಲ, ಆರಾಮಾಗಿದ್ದಾನೆ. ಅವನಿವಾಗ ಮಲ್ಕೊಂಡಿದ್ದಾನೆ, ಬಟ್ಟೆ ಹಾಕಿ ಮಲಗಿಸಿದ್ದೀನಿ. ದೇವಸ್ಥಾನ ಓಪನ್ ಆಗೋದು ಒಂದು 5:30 ಅನಿಸುತ್ತೆ. ಇಲ್ಲೇ ಪಕ್ಕದಲ್ಲಿರೋ ಏರೋಹಳ್ಳಿ ಹನುಮಂತರಾಯನ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಊಟಕ್ಕೆ ಹೋಗ್ತೀವಿ. ಈಗ ಒಂದು ಬ್ಯಾಂಗಲ್ ಹಾಕ್ಕೋಬೇಕು, ಬ್ಯಾಂಗಲ್ ಮತ್ತು ವಾಚ್ ಹಾಕ್ಕೋಬೇಕಷ್ಟೆ. ಪೂಜೆ ಮಾಡ್ಕೊಂಬಿಡ್ತೀನಿ ದೇವರಿಗೆ, ದೀಪ ಅಂಟಿಸ್ತೀನಿ. ನಾಳೆ ಗುರುವಾರ ಪೂಜೆ ಮಾಡ್ಕೋಬೇಕು. ಮತ್ತು ಸುಮಾರು ದಿನದಿಂದ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿಲ್ಲ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಬೇಕು. ನಾಳೆ ಎಲ್ಲ ಎತ್ತಿ ದೇವ್ರ ಸಾಮಾನೆಲ್ಲ ಎತ್ತಿಟ್ಟು ಎಲ್ಲನೂ ಪೂಜೆ ಮಾಡ್ಕೋಬೇಕು. ಇವಾಗ ದೀಪ ಅಂಟಿಸ್ಕೊತೀನಿ. 5:30 ಆಗೇ ಹೋಯ್ತು. ಕೇಕ್ ಕಟ್ ಮಾಡೋಣ ಅಂತ ಮಾಡ್ತಿದ್ದೀವಿ. ನಮ್ಮನೆ ಆಪೋಸಿಟ್ ಒಬ್ಬ ದಿಶಾ ಅಂತ ಅಂತಿದ್ದ, ಮತ್ತು ಅವ್ರ ಅಮ್ಮನೂ ಕೂಡ ಬಂದಿದ್ದರು. ಎಷ್ಟು ಬೇಗ ವರ್ಷಗಳು ಉರುಳೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಎಷ್ಟು ಬೇಗ ನನ್ನ ಬರ್ಡೇ ಬಂದುಬಿಡ್ತಾ ಅಂತಲೂ ಗೊತ್ತಾಗಲಿಲ್ಲ. ವರ್ಷಗಳ ಹಾಗೆ ಕಳೀತಾನೇ ಇದ್ದಾವೆ. ನಾನು ಸ್ವಲ್ಪ ಬರ್ತಡೇ ಮಾಡ್ಕೊಂಡಿದ್ದು ಕಡಿಮೆನೇ. ಚಿಕ್ಕದ್ರಲ್ಲೆಲ್ಲ ನಾನು ಮಾಡ್ಕೊಂಡೇ ಇಲ್ಲ, ಏನೋ ಚಾಕ್ಲೇಟ್ ಕೊಡ್ತಿದ್ವಿ. ನಮ್ಮ ಅಮ್ಮಂದಿರಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಕೇಕೆಲ್ಲ ಕಟ್ ಮಾಡಾಯಿತು. 5:30 ಆಗೇ ಹೋಯಿತು. ಎಷ್ಟು ಬೇಗ ಆಗೋಯ್ತು ಅಂತಲೂ ಗೊತ್ತಾಗಲಿಲ್ಲ. ದೇವಸ್ಥಾನಕ್ಕೆ ಇನ್ನೇನು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಹಾಗೆ ಆಪೋಸಿಟ್ಟು ಅವ್ರಿಗೂ ದಿಶಾ ಅಂತಂದು ಹೇಳಿದ್ನಲ್ಲ, ಅವ್ರ ಪಾಪಗೆಲ್ಲ ಕೇಕ್ ಕೊಟ್ಬಿಟ್ಟು ಅವನಿಗೂ ಎಲ್ಲ ನೀಟಾಗಿ ರೆಡಿಯಾಗಿ ಅವ್ನಿಗೇನೇನು ಬ್ಯಾಗಿಗೆಲ್ಲ ಹಾಕ್ಕೊಬೇಕಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಫೈನಲಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಒಂಥರ ಇವತ್ತೊಂಥರ ನಿಜವಾಗ್ಲೂ ಐ ಆಮ್ ಹ್ಯಾಪಿ ಅಂತ ಹೇಳ್ಬೋದು. ವರ್ಷವೂ ಸ್ವಲ್ಪ ಹೋದ ವರ್ಷ ಆಗ್ತಾನೆ ಮಗು ಆಗಿತ್ತು, 1 ತಿಂಗಳು ಆಗಿರಲಿಲ್ಲ. ಮನೇಲೇ ಕೇಕ್ ಕಟ್ ಮಾಡಿದ್ವಿ. ಅದು ಸೇಮ್ ಇದೇ ಥರ ಇರುತ್ತೆ, ಚೇಂಜಸ್ ಏನಿರೋದಿಲ್ಲ. ಅಷ್ಟೇ, ಎಲ್ಲೋ ಆಜು ಬಾಜು ಸ್ವಲ್ಪ ಚೇಂಜಸ್ ಇರ್ತವೆ. ಪಕ್ಕದಲ್ಲಿರೋ ಏರೋಹಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ನೆಲಮಂಗಲದಲ್ಲಿ ಬೈಪಾಸಲ್ಲಿ ಒಂದು ಆಂಜನೇಯನ ಟೆಂಪಲ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ಲಾಂಗ್ ಡ್ರೈವ್ ಆದಂಗೆ ಆಗುತ್ತೆ ಅಂತ. ನನಗೆ ಆ್ಯಕ್ಚುಲಾಗಿ ನೈಟ್ ಔಟ್ ಅಂದರೆ ತುಂಬಾ ಇಷ್ಟ. ಬಟ್ ಮಕ್ಕಳಿರೋ ಕಾರಣಕ್ಕೆ ನೈಟ್ ಔಟ್ ಹೋಗೋದಕ್ಕೆ ಆಗಲ್ಲ. ಚಿಕ್ಕ ಮಗುನೆಲ್ಲ ಎಳ್ಕೊಂಡು ಮತ್ತು ಚಳಿ ಬೇರೆ. ನೈಟ್ ಔಟ್ ಆಲ್ಮೋಸ್ಟ್ ಡಿಸೆಂಬರ್ ಟೈಮಲ್ಲೆಲ್ಲ ವೆದರು ತುಂಬಾ ಕೂಲಾಗಿರುತ್ತೆ. ಅದಕ್ಕೋಸ್ಕರ ಹೋಗಲಿಕ್ಕೆ ಆಗ್ತಾನೇ ಇಲ್ಲ. ಹೋದ ವರ್ಷ ಅಲ್ಲ, 2 years ಬ್ಯಾಕ್ ವೀರೂಸ್ ಡಾಬಾದಲ್ಲಿ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ಸರ್ವಿಸ್ ಇರ್ಬೋದು, ಊಟ ಇರ್ಬೋದು. ಈ ವರ್ಷ ಸ್ವಲ್ಪ ಚೇಂಜ್ ಇರಲಿ ಅಂತ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲರೂ ದೇವಸ್ಥಾನ ನೋಡೇ ಇರ್ತೀರ, ಎಲ್ಲಾದರೂ ಒಂದು ಸಾರಿ ವಿಸಿಟ್ ಮಾಡೇ ಇರ್ತೀರ. ಯಾರಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಒನ್ಸ್ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬ ವಿಶಾಲವಾಗಿ ಇದೆ.
ದೇವಸ್ಥಾನದ ಔಟ್ಲುಕ್ ಈ ರೀತಿ ಇದೆ. ತುಂಬ ದೊಡ್ಡದಾಗಿದೆ ಮತ್ತು ಎಂಟ್ರಿಗೆ ಗರುಡಗಂಬ ಇದೆ. ಮತ್ತು ದೇವಸ್ಥಾನ ಎಲ್ಲ ಒಂಥರ ಬ್ರೋಕ್ ಅಂದರೆ ಮರೂನ್ ಇಟ್ಟಿಗೆ ಕಲರಲ್ಲಿ ದೇವಸ್ಥಾನ ಇದೆ. ಮತ್ತು ಕೂತ್ಕೊಳ್ಳೋದಕ್ಕೆಲ್ಲ ಜಾಗ ಮಾಡಿದ್ದಾರೆ. ಪ್ರಸಾದದ ವ್ಯವಸ್ಥೆನೂ ಕೂಡ ಇದೆ. ಪ್ರಸಾದನೂ ಕೂಡ ಕೊಡ್ತಾರೆ. ಆರಾಮಾಗಿ ಪೀಸ್ಫುಲ್ಲಾಗಿ ಕೂತು ಆರಾಮಾಗಿ ಹೋಗಬಹುದು. ಇಲ್ಲಿ ಎದುರುಗಡೆನೇ ಶಿವನ್ ಸ್ಟ್ಯಾಚು ಇದೆ. 7 o'clock ಆದಮೇಲೆ ವಾಟರ್ ಫಾಲ್ ಥರ ಅಂದರೆ ನೀರು ಬೀಳೋ ಥರ ಆನ್ ಮಾಡ್ತಾರೆ. ಇದು ನಾನು ಒಳಗಡೆಯಿಂದ ತೊಗೊಂಡಿರುವಂತಹ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕರೆಕ್ಟಾಗಿ ದೇವಸ್ಥಾನ ಒಳಗಡೆ ಬಂದ ತಕ್ಷಣ ಮಹಾಮಂಗಳಾರತಿ ನಡೀತಾ ಇತ್ತು. ನಮ್ಮ ಮನೆಯವರು ಅದೇ ಅಂದರು, ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ತಾನೇ ಅಂದರೆ 6:30 ಏನೋ ಆಗಿತ್ತು ನಾವು ಹೋದಾಗ. ಅದೇ ಟೈಮ್ಗೆ ಮಹಾಮಂಗಳಾರತಿ ಕೂಡ ಆಯಿತು. ಫಸ್ಟ್ ಟೈಮ್ ಅನಿಸುತ್ತೆ ಮಹಾಮಂಗಳಾರತಿ ಆಗೋ ಟೈಮಿಗೆ ನಾವು ಇಲ್ಲಿಗೆ ಬಂದಿದ್ದು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಒಂದೊಂದು ದೇವಸ್ಥಾನಗಳಲ್ಲಿ ದೇವರಿಗೆ ಅಂತಲೇ ಹೊತ್ತು ಕೊಡಲ್ಲ, ಸುಮ್ಮನೆ ಪೂಜೆ ಮಾಡಿಬಿಟ್ಟು ಸುಮ್ಮನೆ ಆಗ್ತಾರೆ. ಮಿನಿಮಮ್ ಅಂದರೂ ಅರ್ಧ ಗಂಟೆ ಪೂಜೆ ಮಾಡಿದ್ದಾರೆ. ಅಂದರೆ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಇಟ್ಟು, ತೆರೆ ಬಟ್ಟೆ ಅಂತ ಬಿಡ್ತಾರಲ್ಲ ಅದಕ್ಕೆಲ್ಲ ನೈವೇದ್ಯ ಇಟ್ಟು, ಅದಾದಮೇಲೆ ದರ್ಶನ ಕೊಟ್ಟು, ಅದಾದಮೇಲೆ ಮಹಾಮಂಗಳಾರತಿ ಕೊಟ್ಟರು. ದರ್ಶನ ಮುಗಿಸ್ಕೊಂಡು ಸಂತೋಷಿ ಮಾತಾ ಅಂತ ಒಂದು ಹೆಣ್ದೇವರಿದೆ, ಅದ್ರ ಪಕ್ಕನೇ ಶಿರಡಿ ಸಾಯಿಬಾಬಾದು ವಿಗ್ರಹ ಇದೆ. ಫಸ್ಟು ಆಂಜನೇಯನ ದರ್ಶನ ಮಾಡಿಕೊಂಡು ಆಮೇಲೆ ಸಂತೋಷಿ ಮಾತಾದು, ಆಮೇಲೆ ಶಿರಡಿ ಬಾಬಾದು ಮತ್ತು ಚಿಕ್ಕ ಪುಟ್ಟ ವಿಗ್ರಹಗಳಿದ್ದಾವೆ ಅಲ್ಲೇ, ಅದನ್ನೆಲ್ಲ ಕೈ ಮುಕ್ಕೊಂಡು ಕೂತಿದ್ವಿ. ಆಮೇಲೆ ಮಗು ಆಶೀರ್ವಾದ ಮಾಡಿಸ್ಕೊಡ್ತೀರಾ ಅಂದ ತಕ್ಷಣ ಈಸ್ಕೊಂಡ್ರು 500. ಅದು ಖುಷಿ ಆಯಿತು ನನಗೆ. ಅಲ್ಲಿ ಹೋಗೋವರೆಗೂ ಚೆನ್ನಾಗೇ ಇದ್ದ, ಅಲ್ಲಿ ಹೋದಾದ್ಮೇಲೆ ಅಳ್ತಿದ್ದ. ಅದೇ 500 ತೋರಿಸ್ತಾಯಿದ್ರು, ಅಲ್ಲಿ ದೇವರು ನೋಡು, ಅದು ನೋಡು, ಇದು ನೋಡು ಅಂತ. ದೇವರ ಆಶೀರ್ವಾದ ಯಾವಾಗಲೂ ಅವನ ಮೇಲಿರಲಿ, ಉತ್ತಮ ನಾಗರಿಕನಾಗಲಿ ಅನ್ನೋದು ಅಷ್ಟೇ ನನ್ನ ಬಯಕೆ. ಬೇರೆ ಏನೂ ಅಂದ್ಕೊಳ್ಳಲ್ಲ ನಾನು. ಇದುವರೆಗೂ ದೇವರಲ್ಲೂ ಕೂಡ ಬೇರೆದೇನೂ ಅಂದ್ಕೊಂಡಿಲ್ಲ ಅವನ ಬಗ್ಗೆ. ಆಶೀರ್ವಾದ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಆಚೆ ಬಂದ್ವಿ. ಒಂದು 7ಗೆ ವಾಟರ್ ಅಂದರೆ ಶಿವನ ಸ್ಟ್ಯಾಚು ತೋರಿಸಿದ್ನಲ್ಲ, ಅದ್ರ ವಾಟರ್ ಫ್ಲೋ ಮಾಡಿಸ್ತಾರೆ. ಅಂದರೆ ಅದ್ರದ್ದು ಕೂಡ ಚೆನ್ನಾಗಿತ್ತು ವ್ಯೂವು. ಮಕ್ಕಳಿಗೆಲ್ಲನೂ ತೋರಿಸಿ ನಿಧಾನಕ್ಕೆ ಸ್ವಲ್ಪ ಟೈಮ್ ಮಾಡಿಕೊಂಡು ಆಮೇಲೆ ನವಗ್ರಹ ಎಲ್ಲ ಸುತ್ತಿ ಅವನ್ನ ಎತ್ಕೊಂಡು ಸುತ್ತಾಡಿಸ್ತಾ ಇದ್ಲು. ಒಂಥರ ಅವಳಿಗೆ ಇವಾಗ ನಾನು ಎತ್ಕೊತೀನಿ ಅಂತ ಒಂದು 2 ನಿಮಿಷನಾದರೂ ಅವಳಿಗೆ ಕೈ ಕೊಟ್ಬಿಡ್ಬೇಕು, ಆ ರೀತಿ ಆಟ ಮಾಡ್ತಾಳೆ ಇವಾಗ. ಫೈನಲಿ ದೇವಸ್ಥಾನದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಡಾಬಾ ಕಡೆ ಹೊರಟಿದ್ವಿ. ಚಂದು ಡಾಬಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಆಮೇಲೆ ಹೇಳಿದ್ರು ನನಗೆ. ನಾನು ನಾರ್ಮಲ್ ಹೋಟೆಲ್ಗೆ ಹೋಗ್ಬೋದಿತ್ತು, ಸುಮ್ಮನೆ ಡಾಬಾ ಗಿಬಾ ಆದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಯಾಕೆ ಅಷ್ಟೊಂದು ಅನ್ನೆಸೆಸರಿ ಖರ್ಚು ಅಂದೆ. ಅಯ್ಯೋ ಯಾವಾಗಲೂ ಹೋಗ್ತೀವಾ ಬಾ ಅಂತ ಹೇಳಿ ಚಂದು ಡಾಬಾಗೆ ಹೋದ್ವಿ. ಬಟ್ ನಂಗೆ ಚಂದು ಡಾಬಾದಲ್ಲಿ ಸಿಟ್ಟಿಂಗ್ ಏರಿಯಾ ಅಷ್ಟು ಇಷ್ಟ ಆಗಲಿಲ್ಲ. ನಂಗೆ ಯಾಕೋ ಸೆಟ್ ಆಗ್ತಿಲ್ಲ ಅಪ್ಪಿ ಅಂತ ಅಲ್ಲೇ ಹೇಳಿದೆ. ನಂಗೆ ಅದು ಯಾಕೋ ಅಷ್ಟು ಸಫಿಷಿಯೆಂಟ್ ಅನಿಸ್ಲಿಲ್ಲ. ಮತ್ತು ನಂಗೆ ಅಲ್ಲಿ ಕೂತು ಊಟ ಮಾಡೋದಕ್ಕೂ ಅಷ್ಟು ನನಗೆ ಮನಸ್ಸು ಆಗಲಿಲ್ಲ. ಹಾಗೆ ಮುಂದೆನೇ ಅಲ್ಲಿ ಲೈನಿಗೂ ಡಾಬಾಗಳಿದ್ದಾವೆ. ಅದು ಯಾವುದೋ ಗ್ರೀನ್ ಪಾರ್ಕ್ ಡಾಬಾ ಅಂತಿತ್ತು, ವೈಟಿ ಇದೆ, ಚಂದು ಇದೆ, ಸುಮಾರು 4-5 ಡಾಬಾಗಳಿದ್ದಾವೆ. ಆಮೇಲೆ ಆಯಿತು ಬಾ ವೈಟಿಗೆ ಹೋಗೋಣ ಅಂತ ಅಲ್ಲೇ ವೈಟಿ ಡಾಬಾ ಇತ್ತು. ಆಲ್ರೆಡಿ ನಾನು ಒಂದು ಸರಿ ಹೋಗಿದ್ದೆ, ಅದಕ್ಕೋಸ್ಕರ ಇದಕ್ಕೆ ಹೋಗೋಣ ಅಂತ. ಇದಕ್ಕೆ ನನಗಿಲ್ಲಿ ಪರವಾಗಿರಲಿಲ್ಲ. ಎನ್ವೈರನ್ಮೆಂಟ್ ಆಗಿರ್ಬೋದು, ಕೂತ್ಕೊಳ್ಳೋ ಸ್ಪೇಸ್ ಇರ್ಬೋದು, ಸಿಟ್ಟಿಂಗ್ ಏರಿಯಾ ಇರ್ಬೋದು, ಸ್ವಲ್ಪ ಹೆಂಗಸರಿಗೆ ಕಂಫರ್ಟಬಲ್ ಇರಬೇಕು. ಅದು ಒಳ್ಳೆ ಬಾರ್ ಸೆಕ್ಷನ್ ಥರ ಇತ್ತು. ನಂಗೆ ಅದಕ್ಕೋಸ್ಕರ ನಾನು ಚಂದು ಡಾಬಾ ಬೇಡ ಅಂತ ಹೇಳಿ ಆಮೇಲೆ ವೈಟಿ ಹೋಟೆಲ್ಗೆ ಬಂದ್ವಿ. ಏನಂತ ಫೈನಲ್ಲಿ ವೈಟಿ ಡಾಬಾ ಬಂದಿದ್ದೀವಿ. ಆಲ್ರೆಡಿ ಇದು 2ನೇ ಸರಿ ನಾನು ಬರ್ತಾ ಇರೋದು. ಒಂದು ಸರಿ ನಮ್ಮ ಮಾವನ ಜೊತೆ ಬಂದಿದೆ, ಅಂದರೆ ಇವರ ಅಣ್ಣನ ಜೊತೆ ಬಂದಿದೆ. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಮತ್ತು ನನಗೆ ಮೇಯ್ನ್ ಎನ್ವೈರನ್ಮೆಂಟ್ ಮುಖ್ಯ. ನಂಗೆ ಚಂದು ಹೋಗಿದ್ವಿ, ಬಟ್ ನನಗೆ ಅಷ್ಟು ಎನ್ವೈರನ್ಮೆಂಟ್ ಇಷ್ಟ ಆಗಲಿಲ್ಲ. ಅಂದರೆ ಊರ ಥರ ಮನೆ ಥರ ಇದೆ, ಏನೂ ಇಲ್ಲ ಸುತ್ತ ನೋಡೋಕ್ಕೆ. ಅಷ್ಟೇ ಹಾಗೆಯೇ ಕೋಇನ್ಸಿಡೆಂಟ್ ಅನ್ನಂಗೆ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ಲು, ನಾನು ಕಾಲ್ ಮಾಡಿದ್ದೆ. ಎಲ್ಲಿದೆಯಾ ಅಂತ ಕೇಳಿದ್ದಕ್ಕೆ ಹಿಂಗೆ ದೇವಸ್ಥಾನದಲ್ಲಿದ್ದೀನಿ ಅಂತ ಹೇಳಿದ್ದಕ್ಕೆ ಹಂಗೆ ಬಂದು ಅವಳು ಜಾಯ್ನ್ ಆದಳು. ಅವಳು ಕೂಡ ಒಂದು ಬರ್ಡೇ ಕೇಕ್ ತಂದು ಸೆಲೆಬ್ರೇಷನ್ ಮಾಡಿದ್ಲು. ಅವಳು ನನ್ನ ಬೆಸ್ಟ್ ಫ್ರೆಂಡ್. ಸುಮಾರು ಪ್ರೀವಿಯಸ್ ವ್ಲಾಗಲ್ಲೂ ತೋರಿಸಿದ್ದೀನಿ, ಸುಷ್ಮಾ ಅಂತ. ಅಂದರೆ ಇವಾಗ ನಾವು ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದಾಳೆ. ಅವಳು ನಾನು ಚೈಲ್ಡ್ಹುಡ್ ಅಂದರೆ 8ಇಂದನೂ ಫ್ರೆಂಡ್. ಸ್ಟಿಲ್ ಇವಾಗ ಒಂದು 16-17 ವರ್ಷದ ಫ್ರೆಂಡ್ಶಿಪ್ ಆಗುತ್ತೆ ನಮಗೆ. ಅವ್ರು ಬರೋ ಅಷ್ಟೊತ್ತಿಗೆ ನಾವೊಂದು ಲೆಗ್ ಪೀಸು ಅಂದರೆ
ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಬಂದಮೇಲೆ ಫುಡ್ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ. ಅವ್ರು ಬರೋದಕ್ಕೆ ಒಂದು 15 ನಿಮಿಷ ಏನೋ ಆಯಿತು ಅಷ್ಟೇ. ಡಾಬಾಗಳಲ್ಲಿ ಇನ್ನೊಂದೇನು ಅಂದರೆ, ಒಂದು ಐಟಮ್ ಹೇಳಿದ್ರೆ ಮಿನಿಮಮ್ ಅಂದರೂ 10-15 ನಿಮಿಷದ ಮೇಲೆ ತೊಗೊತಾರೆ ಫುಡ್ಡು ಕೊಡೋದಕ್ಕೆ. ಅದಕ್ಕೋಸ್ಕರ ಮುಂಚೆನೇ ಹೇಳ್ಬಿಡೋದು ವಾಸಿ ಅಂತ ಅನ್ನಿಸ್ತು. ಆಮೇಲೆ ಅವಳು ಕೇಕೆಲ್ಲ ತಂದಿದ್ಲು, ಕೇಕೆಲ್ಲ ಕಟ್ಟಾಯಿತು. ಅವಳು ಅವ್ರ ಹಸ್ಬೆಂಡ್ ಇಬ್ಬರು ಬಂದಿದ್ದರು. ಸ್ಟಾರ್ಟಿಂಗಲ್ಲಿ ಇಲ್ಲಿ ರಸಮ್ ಕೊಡ್ತಾರೆ, ಟೇಸ್ಟ್ ಚೆನ್ನಾಗಿತ್ತು. ಅಂದರೆ ಬೆಳ್ಳುಳ್ಳಿ, ಮೆಣಸು ಅದನ್ನೆಲ್ಲ ಹಾಕಿ ಖಾರವಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮುಂಚೆ ಪ್ಲೇಟ್ಗಳಲ್ಲಿ ಸರ್ವ್ ಮಾಡ್ತಾಯಿದ್ರು, ನಾನು ಸರಿ ಬಂದಾಗ. ಈಗ ಅಡಿಕೆ ತಟ್ಟೆಗಳನ್ನ ಯೂಸ್ ಮಾಡ್ತಿದ್ದಾರೆ. ನಮ್ಗೆ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡ್ವಿ. ಮಟನ್ ಐಟಮ್ ಏನೂ ಆರ್ಡ್ರ್ ಮಾಡಿರಲಿಲ್ಲ. ಲಾಲಿಪಪ್ಪು, ಪೆಪ್ಪರ್ ಡ್ರೈ, ಬಿರಿಯಾನಿ, ಎಗ್ ಬಿರಿಯಾನಿ, ಪರೋಟ, ಕುಲ್ಚಾ, ಮಸಾಲೆ ಎಲ್ಲ. ಫುಡ್ಡು ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಓಕೆ ಅನಿಸಿದ್ದು ಚಿಕನ್ ಬಿರಿಯಾನಿ ಒಂದೇ. ಇನ್ನು ಮಿಕ್ಕಿದೆಲ್ಲ ಫುಡ್ಡು ಆಸಮ್ ಆಗಿತ್ತು. ನಾವು ಊಟಕ್ಕೆ ಅಂತ ಕೂತಿದ್ದು 7:15, ಬಟ್ ಟೈಮ್ ನೋಡಿದ್ರೆ ಆಲ್ರೆಡಿ 9:40 ಆಗೋಗಿತ್ತು. ಯಪ್ಪ, ಇಷ್ಟೊಂದು ಲೇಟ್ ಆಗೋಗಿದೆ ಅಂದ್ಕೊಂಡ್ವಿ. ಏನು ಮಾಡೋಕ್ಕಾಗಲ್ಲ, ಡಾಬಾಗಳಲ್ಲಿ ಹೇಗೆ 2 ಅವರ್ ಕಳೀತು ಅಂತಲೇ ಗೊತ್ತಾಗಿಲ್ಲ. ಮಗು ಇಟ್ಕೊಂಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ನನ್ನ ಮಗ ಆರಾಮಾಗೇ ಇದ್ದ. ಎಲ್ಲರದು ಊಟ ಎಲ್ಲ ಮುಗಿಸ್ಕೊಂಡ್ವು, ಮನೆಗೆ ಹೊರಟಿದ್ದೀವಿ. ಹಾಗೆ ಆನ್ ದಿ ವೇ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ಬಿಡೋಣ ಅಂತ. ಅವಳು ಕೂಡ ಹೊರಟ್ಲು, 2 ವೀಲರಲ್ಲಿ ಬಂದಿದ್ದರು. ಮುಗಿಸ್ಕೊಂಡು ಬಂದ್ವಿ. ಡ್ರೆಸ್ಸು ಕೂಡ ಚೇಂಜ್ ಮಾಡಿದ್ದೀನಿ. ಆಲ್ರೆಡಿ 10:20 ಆಗಿದೆ. ಬರೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಸಿಕ್ಕಾಪಟ್ಟೆ ಲೇಟ್ ಸ್ವಲ್ಪ ಸರ್ವ್ ಮಾಡೋದು, ಅದರಿಂದ ಸ್ವಲ್ಪ 7:30ಗೆ ನಾವು ಕೂತಿದ್ದಕ್ಕೆ 10:30 ಆಗೇ ಹೋಯಿತು ಬರೋದಕ್ಕೆ. ಇದಿಷ್ಟಾಗಿತ್ತು ನನ್ನ ಬರ್ಡೇ ವ್ಲಾಗ್. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಐ ಹೋಪ್ ಸೊ ಫ್ರೆಂಡ್ಸ್, ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ, ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್, ಬಾಯ್, ಲವ್ ಯು.